ಲೋಕಸಭೆ ಚುನಾವಣೆ ಫಲಿತಾಂಶಕ್ಕೆ 9 ದಿನ ಬಾಕಿ ಇದೆ. ಇವತ್ತು 6ನೇ ಹಂತದ ಮತದಾನ ನಡೆದಿದೆ. ಆದರೆ ನಿರೀಕ್ಷೆಯಂತೆಯೇ ದೀದಿನಾಡು ಬಂಗಾಳ ಪ್ರಕ್ಷುಬ್ಧವಾಗಿತ್ತು. ದೇಶದಲ್ಲಿ ಇಂದು 6ನೇ ಹಂತದ ಮತದಾನ ಬಹುತೇಕ ಶಾಂತವಾಗಿ ನಡೆಯಿತು. ದೀದಿನಾಡು ಬಂಗಾಳ ಬಿಟ್ಟರೆ ಬೇರೆಲ್ಲ ಕಡೆ ಮತದಾನ ಭರ್ಜರಿಯಾಗಿತ್ತು. ಉತ್ತರ ಪ್ರದೇಶದ 14, ಹರಿಯಾಣ 10, ಪಶ್ಚಿಮ ಬಂಗಾಳ 8, ಬಿಹಾರ 8, ದೆಹಲಿ 7, ಒಡಿಶಾ 6, ಜಾರ್ಖಂಡ್ 4, ಜಮ್ಮು ಮತ್ತು ಕಾಶ್ಮೀರದ 1 ಕ್ಷೇತ್ರಕ್ಕೆ ವೋಟಿಂಗ್ ನಡೆಯಿತು. ಬಂಗಾಳದ ಜಾರ್ಗ್ರಾಮ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಣತ್ ಮೇಲೆ ಜನ ಕಲ್ಲು ತೂರಾಟ ನಡೆಸಿದ್ದು ಒಬ್ಬ ಪೊಲೀಸ್ಗೆ ಗಾಯವಾಗಿದೆ. ಭದ್ರತಾ ಸಿಬ್ಬಂದಿ ಹಾಗೂ ಬಿಜೆಪಿ ಅಭ್ಯರ್ಥಿ ಪರಾರಿಯಾಗುತ್ತಿರುವುದು ದೃಶ್ಯದಲ್ಲಿ ಸೆರೆಯಾಗಿದೆ. ಟಿಎಂಸಿ ಗೂಂಡಾಗಳೇ ಹಲ್ಲೆ ಮಾಡಿದ್ದಾರೆ ಅಂತ ಕೇಸರಿ ಸೇನೆ ದೂರಿದೆ. ಪಶ್ಚಿಮ ಬಂಗಾಳದ ರಘುನಾಥಪುರ ಕ್ಷೇತ್ರದಲ್ಲಿ ಬಿಜೆಪಿ ಇವಿಎಂ ಟ್ಯಾಪರಿಂಗ್ ಮಾಡಿದೆ ಅಂತ ಟಿಎಂಸಿ ಆರೋಪಿಸಿದೆ. ಆದರೆ ಚುನಾವಣಾ ಆಯೋಗ ಎಲ್ಲ ಆರೋಪಗಳನ್ನ ಅಲ್ಲಗಳೆದಿದೆ. ಇನ್ನು ಒಂದೇ ಹಂತದ ಮತದಾನ ಬಾಕಿ ಇದ್ದು ಜೂನ್ 4ಕ್ಕೆ ಭವಿಷ್ಯ ಹೊರಬೀಳಲಿದೆ. ಲೋಕಸಭೆ ಚುನಾವಣೆ ಫಲಿತಾಂಶಕ್ಕೆ 9 ದಿನ ಬಾಕಿ ಇದೆ. ಇವತ್ತು 6ನೇ ಹಂತದ ಮತದಾನ ನಡೆದಿದೆ. ಆದರೆ ನಿರೀಕ್ಷೆಯಂತೆಯೇ ದೀದಿನಾಡು ಬಂಗಾಳ ಪ್ರಕ್ಷುಬ್ಧವಾಗಿತ್ತು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೇಶದಲ್ಲಿ ಇಂದು 6ನೇ ಹಂತದ ಮತದಾನ ಬಹುತೇಕ ಶಾಂತವಾಗಿ ನಡೆಯಿತು. ದೀದಿನಾಡು ಬಂಗಾಳ ಬಿಟ್ಟರೆ ಬೇರೆಲ್ಲ ಕಡೆ ಮತದಾನ ಭರ್ಜರಿಯಾಗಿತ್ತು. ಉತ್ತರ ಪ್ರದೇಶದ 14, ಹರಿಯಾಣ 10, ಪಶ್ಚಿಮ ಬಂಗಾಳ 8, ಬಿಹಾರ 8, ದೆಹಲಿ 7, ಒಡಿಶಾ 6, ಜಾರ್ಖಂಡ್ 4, ಜಮ್ಮು ಮತ್ತು ಕಾಶ್ಮೀರದ 1 ಕ್ಷೇತ್ರಕ್ಕೆ ವೋಟಿಂಗ್ ನಡೆಯಿತು. ಬಂಗಾಳದ ಜಾರ್ಗ್ರಾಮ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಣತ್ ಮೇಲೆ ಜನ ಕಲ್ಲು ತೂರಾಟ ನಡೆಸಿದ್ದು ಒಬ್ಬ ಪೊಲೀಸ್ಗೆ ಗಾಯವಾಗಿದೆ. ಭದ್ರತಾ ಸಿಬ್ಬಂದಿ ಹಾಗೂ ಬಿಜೆಪಿ ಅಭ್ಯರ್ಥಿ ಪರಾರಿಯಾಗುತ್ತಿರುವುದು ದೃಶ್ಯದಲ್ಲಿ ಸೆರೆಯಾಗಿದೆ. ಟಿಎಂಸಿ ಗೂಂಡಾಗಳೇ ಹಲ್ಲೆ ಮಾಡಿದ್ದಾರೆ ಅಂತ ಕೇಸರಿ ಸೇನೆ ದೂರಿದೆ. ಪಶ್ಚಿಮ ಬಂಗಾಳದ ರಘುನಾಥಪುರ ಕ್ಷೇತ್ರದಲ್ಲಿ ಬಿಜೆಪಿ ಇವಿಎಂ ಟ್ಯಾಪರಿಂಗ್ ಮಾಡಿದೆ ಅಂತ ಟಿಎಂಸಿ ಆರೋಪಿಸಿದೆ. ಆದರೆ ಚುನಾವಣಾ ಆಯೋಗ ಎಲ್ಲ ಆರೋಪಗಳನ್ನ ಅಲ್ಲಗಳೆದಿದೆ. ಇನ್ನು ಒಂದೇ ಹಂತದ ಮತದಾನ ಬಾಕಿ ಇದ್ದು ಜೂನ್ 4ಕ್ಕೆ ಭವಿಷ್ಯ ಹೊರಬೀಳಲಿದೆ.